ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ವಿದ್ಯಾರ್ಥಿಗಳು ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪಾ ಅಂದರೆ, JDS ಅಪ್ಲಿಕೇಶನ್ನ ಹೊಸ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ? ಸೊ ಆ್ಯಕ್ಚುಲ್ ಆಗಿ JDSನವರು ವರ್ಷಕ್ಕೆ 2 ಮೆರಿಟ್ ಲಿಸ್ಟ್ ಬಿಡ್ತಾರೆ. ಒಂದು ಜಾನ್ವರಿನಲ್ಲಿ, ಇನ್ನೊಂದು ಜುಲೈನಲ್ಲಿ. ಆ್ಯಕ್ಚುಲ್ ಆಗಿ ಜುಲೈ ಯಾವಾಗಲೇ ಮುಗ್ದೋಗಿದೆ. ಆಗಸ್ಟ್ನ ಒಂದು ನೋಟಿಫಿಕೇಶನ್ಗೋಸ್ಕರ ತುಂಬ ಜನ ಕಾಯ್ತಿದ್ದಾರೆ. ಸೊ ಆಗಸ್ಟ್ ಒಂದು ನೋಟಿಫಿಕೇಶನ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಯಾರೆಲ್ಲ ಆಗಸ್ಟ್ ನೋಟಿಫಿಕೇಶನ್ಗೆ ಕಾಯ್ತಿದ್ದೀರೋ ಅವ್ರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದರೆ, ಕೆಲವೊಂದು ಲೀಕ್ಸ್ ಪ್ರಕಾರ ಈ ಮಂತ್ ಎಂಡ್ನಲ್ಲಿ ನಿಮ್ಗೆ ಇಲ್ಲಿ ಹೊಸ ನೋಟಿಫಿಕೇಶನ್ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದು ಕೂಡ ಜಸ್ಟ್ ನೀವು 10th ಪಾಸ್ ಆಗಿದ್ರೆ ಸಾಕು, ಯಾವುದೇ ಒಂದು ಎಕ್ಸಾಮ್ ಇಲ್ದಂಗೆ ಮೆರಿಟ್ ಲಿಸ್ಟ್ನಲ್ಲಿ ನೀವು ಸೆಲೆಕ್ಟ್ ಆಗ್ಬೋದು. ಜಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ, ಅದು ಕೂಡ ಗೌರ್ಮೆಂಟ್ ಜಾಬ್ ಅಂತಲೇ ಹೇಳ್ಬೋದು. ಇದರಲ್ಲಿ 2 ಬರುತ್ತೆ ಕ್ಯಾಟಗರಿ, ಒಂದು ABPM ಮತ್ತು BPM. ABPM ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತೇಳಿ, BPM ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳ್ಬಿಟ್ಟು. ಸೊ ಇವೆರಡು ನೀವು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಮೇನಾಗಿ ಅಪ್ಲೈ ಮಾಡೋದು ಅಂದರೆ ಸಿಂಪಲ್ ಇರುತ್ತೆ, ಏನು ಅಷ್ಟೊಂದು ಲಾಂಗ್ ಪ್ರೋಸೆಸ್ ಏನಲ್ಲ. ಅದು ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಜಸ್ಟ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡುವಂಥ ಒಂದು ಪ್ರೋಸೆಸ್ಸನ್ನು ಕೂಡ ವಿಡಿಯೋ ಮಾಡ್ತೀನಿ. ಇನ್ನು ಪೋರ್ಟಲ್ ಓಪನ್ ಆಗಬೇಕಲ್ವಾ, ವೇಕೆನ್ಸಿ ಬಿಟ್ಟಿದ ತಕ್ಷಣ ನಾನು ವಿಡಿಯೋ ಮಾಡ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಜಸ್ಟ್ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಒಂದು ಪರ್ಸೆಂಟೇಜ್ನ ಕಮೆಂಟ್ ಮಾಡಬೇಕು. ಏನಕ್ಕೆ ಪರ್ಸೆಂಟೇಜ್ನ ಕಮೆಂಟ್ ಮಾಡಬೇಕು ಅಂದರೆ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ನಿಮ್ಮ ಒಂದು ಪರ್ಸೆಂಟೇಜ್ಗೆ ಸೆಲೆಕ್ಟ್ ಆಗ್ತೀರಾ, ಎಷ್ಟನೇ ಲಿಸ್ಟಿಗೆ ಸೆಲೆಕ್ಟ್ ಆಗ್ತೀರಾ ಅಂತೇಳಿ. ಆಲ್ಮೋಸ್ಟ್ ಇವಾಗ 6th ಲಿಸ್ಟ್ ತನಕನೂ ಕೂಡ ಜನವರಿ ನೋಟಿಫಿಕೇಶನ್ದು ರಿಲೀಸ್ ಮಾಡಿದ್ದಾರೆ. ಸೊ ನನ್ನ ಒಂದು ಪ್ರಕಾರ ಬಂದ್ಬಿಟ್ಟು 7th ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಇರೋದಿಲ್ಲ. ಸೊ ಹಾಗಾಗಿ 6th ಮೆರಿಟ್ ಲಿಸ್ಟ್ಗೆ ಕ್ಲೋಸ್ ಮಾಡಿಬಿಟ್ಟು ಅವರು ಹೊಸ ನೋಟಿಫಿಕೇಶನ್ ಬಿಡೋದು ಒಳ್ಳೇದು. ಇವಾಗ ಏನು 50-60 ಜನನ ನೀವು ಬಿಡೋಕ್ಕಿನ್ನ, ಆಲ್ಮೋಸ್ಟ್ ಟೋಟಲ್ ಆಗಿ ಒಂದು 2-3 ಸಾವಿರ ಜನನ ಬಿಡೋಕ್ಕಿನ್ನ ಇಡೀ ಇಂಡಿಯಾದಲ್ಲಿ 7th ಲಿಸ್ಟ್ನಲ್ಲಿ ಅದೇ ಹೊಸೊಬ್ಬರಿಗೆ ಬಿಟ್ಬಿಡಿ. ಅರ್ಥ ಆಯ್ತು ಅನ್ಸುತ್ತೆ ನಿಮಗೆ. ಇವಾಗ ಆಲ್ಮೋಸ್ಟ್ ಒಂದು 500 ಪೋಸ್ಟ್ ಅಂತ ಅನ್ಕೊಳ್ಳಿ, ಇಡೀ ಇಂಡಿಯಾದಲ್ಲಿ ಖಾಲಿ ಇದೆ ಅಂತ ಅನ್ಕೊಂಡ್ರೆ ಅದನ್ನೇ ಹೊಸ ಲಿಸ್ಟಿಗೆ ಬಿಟ್ಬಿಡಿ. ಯಾಕಪ್ಪ ಅಂದರೆ 7th ಲಿಸ್ಟ್ ಬಿಟ್ಟಿದ್ದೀರಾ ಅಂತ ಹೇಳೋದಾದ್ರೆ ಅದೇ ಹಳುಬ್ರು ಸೆಲೆಕ್ಟ್ ಆಗ್ತಾರೆ. ಇವಾಗ ಹೊಸ ಲಿಸ್ಟ್ ಬಿಟ್ಟಿದ್ದಾರೆ ಅಂದರೆ ತುಂಬ ಜನ ಇವಾಗ 10th ಮುಗಿಸ್ಕೊಂಡಿರೋರು ಅಪ್ಲೈ ಮಾಡಿದ್ರೆ ಅವ್ರಿಗೆ ಜಾಬ್ ಸಿಗುತ್ತೆ. ಸೊ ಹಾಗಾಗಿನೇ ಪ್ರತಿಯೊಬ್ಬರು ಕೂಡ ನೀವೇನು ಮಾಡಬೇಕು ಅಂದರೆ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಪರ್ಸೆಂಟೇಜ್ನ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ನೀವು ಸೆಲೆಕ್ಟ್ ಆಗ್ತಿರೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಲಿಸ್ಟಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗ್ತೀರಾ ಅಂತ ಹೇಳ್ಬಿಟ್ಟು ನಾನು ನೇರವಾಗಿ ಹೇಳ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನಕ್ಕಪ್ಪ ಅಂದರೆ 3 ಇಯರ್ಸಿಂದ ನಾನು JDS ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ, ನನಗೆ ಗೊತ್ತಿದೆ ಅಲ್ವಾ ಏನೇನೇನೇನು ಅಂತ, ಅದಕ್ಕೋಸ್ಕರನೇ. ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋಗೆ 3000 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. 3000 ಲೈಕ್ನ ಮಾಡಿದ್ದೀರಾ ಅಂತ ಹೇಳೋದಾದರೆ ನೆಕ್ಸ್ಟ್ ಡೈಲಿ ನಿಮ್ಗೆ ಇಲ್ಲಿ JDS ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. 3000 ಲೈಕು ಕಂಪ್ಲೀಟ್ ಮಾಡ್ತೀರಾ ಅಂತ ಅನ್ಕೊತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.